ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಸ್ಪೆಷಲ್ ವಿತ್ ಮೈ ಹಸ್ಬೆಂಡ್. ವೀಕೆಲ್ಲ ನಾನು 6 ಡೇಸ್ ಕೆಲಸ ಮಾಡ್ತೀನಿ ಅಂತ ನಮ್ಮ ಹಸ್ಬೆಂಡ್ ಇವತ್ತೊಂದು ದಿವಸ ಸಂಡೇ ಅಟ್ಲೀಸ್ಟ್ ನಾನು ನಿನ್ಗೆ ಅಡುಗೆ ಮಾಡಾಕ್ತೀನಮ್ಮ, ನೀನೇನು ಮಾಡಬೇಡ, ರೆಸ್ಟಲ್ಲೇ ಇರೋ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಆ ಥರ ತಿಳ್ಕೊಳ್ಬೇಡಿ, ನನಗೆ ತಲೆ ಮಾಂಸ ಮಾಡೋಕ್ಕೆ ಬರೋಲ್ಲ ಮತ್ತು ಕಾಲು ಸೂಪು ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನೀನು ಮಾಡಿದ್ರೆ ಏನಾದರೂ ಒಂದು ಎಡ್ವರ್ಟ್ ಮಾಡ್ತೀಯಾ, ನಾನು ನಿನಗೆಲ್ಲ ಮಾಡಿಕೊಡ್ತೀನಿ, ನೀನು ಸುಮ್ಮನೆ ಕುತ್ಕೊಂಡು ನೋಡು, ನಾನು ಮಾಡಿಬಿಟ್ಟು ನಿನ್ನ ಟೇಸ್ಟ್ ನೀನು ಸರ್ವ್ ಮಾಡ್ತೀನಿ, ಅದು ಹೆಂಗೆ ಟೇಸ್ಟ್ ಹೆಂಗೈತೆ ಹೇಳು ಅಂತ ಹೇಳ್ಬಿಟ್ರು. ಸೊ ಅವರು ಮಟನ್ ಬೆಳಗ್ಗೆ ಎಷ್ಟು 4:15ಗೆ ಅಲಾರಾಮ್ ಇಟ್ಟು ನನಗೂ ಡಿಸ್ಟರ್ಬ್ ಮಾಡಿ ಅವ್ರು 5 ಗಂಟೆಗೆಲ್ಲ ಅಂಗಡಿಗೆ ಹೋಗಿ, ಇಲ್ಲಾಂದರೆ ತಲೆ ಮಾಂಸ ಸಿಗಲ್ಲ ಅಂತ ಅವರು ಫ್ರೆಶ್ ಆಗಿರೋ ತೊಗೊಂಡು ಬರೋಣ ಅಂತ ತಂದವರೆ. ಅವರೇ ಕ್ಲೀನ್ ಮಾಡಿ ಒಂದೊಂದಾಗಿ ಬಿಡಿಸಿ ಅದರಲ್ಲಿ, ಯಾಕಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಕೂದಲು ಅದು ಇದೆಲ್ಲ ಇರುತ್ತೆ ಮೇಕೆದು. ಇದು ಮೇಕೆದ ಕುರಿದ ಅಂತ ನನಗೆ ಗೊತ್ತಿಲ್ಲ, ಅಂದರೆ ಕೂದಲು ಅದೆಲ್ಲ ಇರುತ್ತೆ ಅಂತ ಕ್ಲೀನ್ ಮಾಡ್ತಾಯಿದ್ದಾರೆ. ಮತ್ತು ಎಣ್ಣೆ ಅಂದರೆ ಒಂದು ಇಡೀ ಕೊತ್ತಂಬರಿ, ಕರಿಬೇವಲ್ಲ, ಪುದೀನ, ಒಣಗಿರೋ ಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಅದು ಹಸಿಮೆಣ್ಸಿನ್ಕಾಯಿ ಮತ್ತು ಈ ಸ್ಪೈಸಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಹಾಕ್ತಿದ್ದಾರೆ. ಮತ್ತು ನಮ್ಮ ದೇವ್ರಿಗೆ ನಮಸ್ಕಾರ ಹಾಕಿ ಅಡುಗೆನ ಶುರು ಮಾಡಿದ್ರು. ಎಣ್ಣೆನ ಹಾಕಿದ್ದಾರೆ, ಅದೆಷ್ಟು ಎಣ್ಣೆ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಕುಕ್ಕಿಂಗ್ ಆಯಿಲ್ ಹಾಕೋರೆ, ಎಣ್ಣೆ ಅಂದರೆ ಎಣ್ಣೆ ಅಲ್ಲ, ಕುಕ್ಕಿಂಗ್ ಆಯಿಲ್ ಹಾಕಿದ್ದಾರೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ದು. ನಾನು ಕೇಳ್ತಾ ಇದ್ದೆ ಅವ್ರಿಗೆ, ಇದು ಯಾಕೆ ನೀವು ಈರುಳ್ಳಿ ಮತ್ತು ಎಣ್ಣೆ ಹಾಕಿದ್ದೀರಾ, ಸ್ಪೈಸಸ್ ಯಾಕೆ ಹಾಕಿಲ್ಲ ಇದಕ್ಕೆ, ಅಲ್ಲಿ ಇದು ಪೆಪ್ಪರೆಲ್ಲ ಇಟ್ಟಿದ್ರಲ್ಲ ಅದನ್ನೆಲ್ಲ ನೀವು ಯಾಕೆ ಯೂಸ್ ಮಾಡ್ತಾಯಿಲ್ಲ ಅಂತ ಕೇಳ್ತಿದ್ದೆ. ಸೊ ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಫಸ್ಟು ವೆಯ್ಟ್ ಅನಿಸಿ, ಇದು ಮಟನ್ ಫಸ್ಟು ಬೇಯಬೇಕು, ತಲೆ ಮಾಂಸ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಸೊ ಅದಕ್ಕೆ ನಾನು ಫಸ್ಟ್ ಇದನ್ನ ಹಾಕ್ತಾಯಿದ್ದೀನಿ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದಾರೆ. ಆಮೇಲೆ ಅದಕ್ಕೆ ಎಣ್ಣೆಯಲ್ಲೇ ಇವಾಗ ತಲೆ ಮಾಂಸ ನೀವು ನೋಡ್ಬೋದು, ಆ ತಲೆ ಚೈನ್ನ ಕಟ್ ಮಾಡಿ ಇಟ್ಟಿರೋದನ್ನ ಹಾಕ್ತಾಯಿದ್ದಾರೆ. ಬ್ರೈನನ್ನು ತಂದಿದ್ರು, ಬ್ರೈನ್ ಮಾಡಿಕೊಡ್ಲಾ ಅಂತ. ನಾನು ಇತ್ಕೊಂಡು ಬ್ರೈನೆಲ್ಲ ಬೇಡ ದೇವ್ರೆ, ನೀನು ಇದನ್ನೇ ಮಾಡಪ್ಪ ಸಾಕು, ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇದನ್ನ ತಿಂತಾ ಇರೋದು, ಯಾಕಂದರೆ ನಮ್ಮ ಮನೆ ಕಡೆ ಎಲ್ಲ ನಾನು ಇದನ್ನ ತಿಂದಿಲ್ಲ. ಇವ್ರನ್ನ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್. ಅಂದರೆ ನಾವು ಲವ್ ಮಾಡಬೇಕಂದ್ರಲ್ಲ ಇವ್ರು ಹೇಳಿದ್ದಾರೆ, ಲೈಕ್ ನಾನು ನಿನ್ಗೆ ಮಾಡಿಕೊಡ್ತೀನಿ ಈ ಥರ ಎಲ್ಲ, ನನಗದೆಲ್ಲ ಇಷ್ಟ ಅಂತ. ನಾನು ಇದನ್ನೆಲ್ಲ ಮನೇಲಿ ಮಾಡಿ ನಮ್ಮಪ್ಪ ತಿಂದಿರೋದನ್ನ ನೋಡಿದ್ದೀನಿ, ಆದರೆ ನಾನು ಇದೆಲ್ಲ ತಿಂದಿಲ್ಲ. ತಿಂದಿರೋದಂದರೆ ನಾವೆಲ್ಲ ಜಾಸ್ತಿ ಮೀನು, ಚಿಕನ್ನು ಅಷ್ಟೇ. ಅದು ಬಿಟ್ಟು ಇದೆಲ್ಲ ಮಟನಲ್ಲೂ 1-2-3 ಪೀಸ್ ಅಷ್ಟೇ ನಾನು ತಿನ್ನೋದು. ಅದು ಬಿಟ್ಟು ಇದೆಲ್ಲ ನಾನು ಇವಾಗವರೆಗೂ ನಾನು ತಿಂದಿಲ್ಲ. ನೋಡುವ ಇವತ್ತು ಹೆಂಗೆ ಇವ್ರು ಅಡುಗೆ ಮಾಡ್ತಾರೆ ಮತ್ತು ಟೇಸ್ಟ್ ಹೆಂಗಿರುತ್ತೆ. ಪ್ರೀತಿಯಿಂದ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು. ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿ 1 ಸ್ಪೂನ್ ಅರ್ಶಿನದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನು ಹಾಕ್ತಾಯಿದ್ದಾರೆ, ಯಾಕಂದರೆ ಅದರಲ್ಲಿ ನಾವು ಆವಾಗಿಂದ ಈ ಮಟನ್ ಮನೇಲಿ ಮಾಡಿರೋದೆಲ್ಲ ನೋಡಿದ್ದೀನಿ, ಬಟ್ ನಾನು ಮಟನ್ಗೆ ಹಿಂಗೆ ಮಾಡೋದು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಬಿಟ್ಟು ಒಂದು ವಿಸಿಲ್ ಹಂಗೆ ಇಟ್ಕೊಳ್ತೀರಲ್ಲ. ಸೊ ಇವ್ರೇನು ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಕುದಿಯೋಕೆ ಇಟ್ಬಿಡ್ತಾರೆ. ಯಾಕಂದರೆ ಅದರಲ್ಲಿರೋ ಸ್ವಲ್ಪ ಕ್ರಿಮಿ ಅದು ಇದೆಲ್ಲ ಸ್ವಲ್ಪ ಬಿಟ್ಕೊಂಡು ಹೋಗ್ಬೇಕಂತ. ನಾನು ಯಾಕೆ ಚಿನ್ನ ಪಕ್ಕದಲ್ಲಿ ಇಕ್ತಾ ಇದೆಯಾ ಅಂತ ಕೇಳ್ತಾ ಇದ್ದೆ. ಅವಾಗ ಹೇಳ್ತಾಯಿದ್ರು, ಇಲ್ಲ ಅದು ಕುದಿಬೇಕು ಸ್ವಲ್ಪ, ಒಂದು 10 ನಿಮಿಷ ಅಂದರೆ ಅದು ಬಾಯ್ಲ್ ಆಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ಸಪ್ರೇಟಾಗಿ ಒಂದು ಕಡಾಯಿಗೆ, ಅಂದರೆ ಮಾತ್ರ ನನಗಿಂತ ನೀಟಾಗಿ ಮಾಡ್ತಿದ್ದಾರೆ. ನಾನಂದರೆ ಸ್ವಲ್ಪ ಗಬ್ಬಿ ಅದು ಇದು ಕೆಳಗಡೆ ಎಲ್ಲ ಹಾಕ್ಬಿಟ್ಟಿರ್ತೀನಿ, ಬಟ್ ಇವ್ರು ಏನೂ ಹಾಕಿಲ್ಲ. ನಾನು ಹೇಳಿಟ್ಟಿದ್ದೆ, ಏನಾದರೆ ಕೆಳಗಡೆ ಏನಾದರೂ ಹಾಕಿಟ್ರೆ ನೀವೇ ಮತ್ತೆ ತಿರ್ಗಾ ಕ್ಲೀನ್ ಮಾಡಬೇಕು, ಹುಷಾರು ಅಂತ. ಸೊ ಅವರು ಸರಿ ಆಯ್ತಮ್ಮ, ನಾನೇನು ಆ ಥರ ಎಲ್ಲ ಕೆಳಗಡೆ ಎಲ್ಲ ಹಾಕಲ್ಲ, ಕ್ಲೀನಿಗೆ ಮಾಡ್ತೀನಿ ಅಂತ. ನಾನೇನಾದರೂ ಮಾಡಿದ್ರೆ ಆ ಸ್ಟವ್ ಫುಲ್ಲು ಗಲೀಜು ಮಾಡಿ ಇಟ್ಬಿಡ್ತಾಯಿದ್ದೆ, ಬಟ್ ಇವರು ಆ ಥರ ಎಲ್ಲ ಏನು ಮಾಡಿಲ್ಲ. ಫಸ್ಟ್ ಟೈಮ್ ಮಾಡಿದ್ರು ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಮತ್ತು 4 ಗಡ್ಡೆ ಬೆಳ್ಳುಳ್ಳಿ ಅನಿಸುತ್ತೆ ಇವ್ರು ತೊಗೊಂಡಿರೋದು. ಅದು ಬೆಳ್ಳುಳ್ಳಿ ಎಲ್ಲ ಅವರೇ ಸುಲ್ಕೊಂಡು ಅವರೇ. ನಾನು ಎದ್ದಿದ್ದು ಬೆಳಗಿನ ಜಾವ, ಇವತ್ತು ಸಂಡೇ ಬರಲ್ಲ, ಬೆಳಗಿನ ಜಾವ 5 ಗಂಟೆಗೆ ಯಾರು ಗುರುವೇ ತೊಳ್ತಾರೆ. ಸೊ ನಾನು ಮಲಗಿಬಿಟ್ಟಿದ್ದೆ, ಅವರೇ ಹೋಗಿ ಅದು ನಿಧಾನಕ್ಕೆ ಆಚೆಯಿಂದ ಬಾಗಿಲು ಹಾಕ್ಕೊಂಡೋಗಿ ಮತ್ತು ತಿರ್ಗಾ ನಾನು ಎದ್ದಿದ್ದೆ 8 ಗಂಟೆನ 7:15 ಅನಿಸುತ್ತೆ. ಆವಾಗ ಎದ್ದೆ, ಏನೋ ಸೌಂಡ್ ಬರ್ತಾಯಿತ್ತು ಅಡುಗೆ ಮನೆಯಲ್ಲಿ ಅಂತ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು, ಏನು ಬೆಳ್ಳುಳ್ಳಿ ಹಾಕಿದ್ದಾರೆ, ಚಕ್ಕೆ, ಲವಂಗ ಮತ್ತು ಪೆಪ್ಪರು, ಬೇರೆ ಏನು ಹಾಕಿದ್ದಾರೆ, ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದಾರೆ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಬಿಟ್ಟು
ಇದು ಒಣಗಿರೋ ಮೆಣಸಿನ್ಕಾಯಿ ಇವ್ರು ತಂದಿರೋದು ಒಣಗಿರೋ ಮೆಣಸಿನ್ಕಾಯಿ ಅವ್ರ ಫ್ರೆಂಡ್ ತೋಟದಿಂದ ಕಿತ್ಕೊಂಡು ಬಂದಿದ್ದಾರೆ ಅನಿಸುತ್ತೆ. ಫುಲ್ ಎಷ್ಟು ಖಾರ ಅಂದರೆ ನೀವು ಚಟ್ನಿಗೆ ಏನಂದರೆ 3 ಹಾಕಿದ್ರೆ ಒಳ್ಳೆ 7-8 ಹಾಕ್ದಂಗೆ ಇರುತ್ತೆ, ಅಷ್ಟು ಖಾರ ಹೊಡಿತಾ ಇರುತ್ತೆ ಹಸಿಮೆಣ್ಸಿನ್ಕಾಯಿ. ಒಣಗಿರೋ ಮೆಣಸಿನ್ಕಾಯಿ ಮಾತ್ರ, ಹಸಿಮೆಣ್ಸಿನ್ಕಾಯಿ ಎಲ್ಲ ಅಷ್ಟು ಖಾರನೇ ಇರೋಲ್ಲ. ಆಮೇಲೆ ಒಂಚೂರು ಕಲ್ಪಾಚಿ ಹಾಕಿದ್ದಾರೆ ಮತ್ತು ಬಿರಿಯಾನಿ ಬೇ ಲೀಫು ಬಿರಿಯಾನಿ ಎಲೆ ಹಾಕಿದ್ದಾರೆ. ಏನೋ ಒಂದು ಟೇಸ್ಟಿಗೆ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ, ಮಾಡಲಿ. ನಾವು ತಿನ್ನೋದಷ್ಟೇ. ಇದಕ್ಕೆ ಮುದ್ದೆ ಮತ್ತು ಏನು ರೈಸು ಚಪಾತಿ ಅಂದರೆ ನಾನು ದೋಸೆ ಮಾಡಿಕೊಡ್ತೀನಿ. ನೆನ್ನೆ ನೈಟೇ ನಾನು ದೋಸೆ ಹಸಿಟ್ಟನ್ನ ರುಬ್ಕೊಂಡು ಬಂದುಬಿಟ್ಟಿದ್ದೆ, ನಾನು ದೋಸೆನೇ ಮಾಡಿಕೊಡೋದು ಅಂತಂದರೆ ನೈಟ್ ಬೇಕಂದರೆ ನಾನು ಮುದ್ದೆ ಮಾಡಿಕೊಡ್ತೀನಿ ನಿಮಗೆ. ಸರಿ ಆಯ್ತಮ್ಮ ಅಂತ ಏನೋ ಒಪ್ಕೊಂಡಿದ್ದಾರೆ ಸಮಾಧಾನವಾಗಿ. ಆಮೇಲೆ 2 ಸ್ಪೂನ್ ಹಂಗೆ ಗಸಗಸೆ ಹಾಕಿದ್ದೀನಿ ಅಂತಂದರು. ಮತ್ತು ಇದು ಏನು ಈರುಳ್ಳಿ ಹಾಕಿದ್ದಾರೆ. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಕೆ ಅನಿಸುತ್ತೆ, ಅದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅವ್ರು ಆಲ್ರೆಡಿ ರುಬ್ಕೊಂಡ್ಬಿಟ್ಟಿದ್ದಾರೆ ತೆಂಗಿನ ತುರಿ ಥರ, ಅದಕ್ಕೆ ಇದಕ್ಕೆ ತೆಂಗಿನಕಾಯಿ ಎಲ್ಲ ಏನು ಆ್ಯಡ್ ಮಾಡಿಲ್ಲ. ಸೊ ಅದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ, ಮಾಡಲಿ. ನಾವು ನಮ್ಮನೇಲಿ ನಾನ್ ವೆಜ್ ಮಾಡಿ ತುಂಬ ದಿವಸ ಮೇಲೆ ಆಗಿಬಿಟ್ಟಿತ್ತು. ಯಾಕಂದರೆ ನಾವು ಮನೆ ದೇವರಿತ್ತು, ನಮ್ಮ ಯಜಮಾನ್ರು ಅವ್ರದ್ದು ದೇವರು ಬೀರೇಶ್ವರ, ಅದು ನಂದಗುಡಿಯಲ್ಲಿರೋದು. ನಂದಗುಡಿ ದೇವಸ್ಥಾನ ನಿಮ್ಗೆ ಯಾರ್ಯಾರು ಗೊತ್ತೋ ಕಮೆಂಟ್ ಮಾಡಿ. ಮತ್ತು ಅದು ಊರೊಳಗಡೆ ದೇವ್ರು ಬಂದಿದ್ದ ತಕ್ಷಣ ನಾವು ಯಾರೂ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ, ಒಂಥರ ಕಾಪು ಕಟ್ಟಿದಂಗೆ ಇರುತ್ತೆ. ಸೊ ತುಂಬ ದಿವಸ ಆಯ್ತಲ್ಲ, ಅವ್ರಿಗೂ ಕ್ರೇವಿಂಗ್ಸ್ ಅನ್ನೋದು ಇರುತ್ತೆ ತಾನೆ. ಮತ್ತು ಹೊಸ್ದಡ್ಗೂ ನಾವು ಮಾಡಿಲ್ಲ ಯುಗಾದಿಗೆ ಹೊಸ್ದಡ್ಗು ಅಂದರೆ ಎಲ್ಲ ಕಡೆಯೂ ಫೇಮಸ್ಸೇ. ಹೊಸ್ದಡ್ಗೂ ಮಾಡಿಲ್ಲ ನಮ್ಮ ಮನೇಲಿ. ಹೊಸ್ದಡ್ಗು ಬಂದು ಪಲಾವ್, ವೆಜಿಟೇಬಲ್, ಈ ಕ್ಯಾರೆಟೇ ಮಟನ್ ಅಂತ ತಿಳ್ಕೊಳ್ಬೇಕು, ಈ ಬೀನ್ಸೇ ಚಿಕನ್ ಅಂತ ತಿಳ್ಕೊಳ್ಬೇಕು. ಆ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಎಲ್ಲ ಮಾಡಿದ್ದೆ. ಬಟ್ ಇವಾಗ ದೇವರೆಲ್ಲ ಇತ್ತಲ್ಲ, ಸೊ ದೀಪ ತೊಗೊಳ್ಬೇಕು ಅಂತ ದಂಪತಿನೇ ದೀಪ ತೊಗೊಳ್ತಾರೆ. ಮತ್ತು ಆ ದೀಪ ಎಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟು ಅದೇ ದಿನವೇ ಎದುರು ದೇವ್ರಂತ ಮಾಡ್ತಾರೆ. ಎದುರು ದೇವ್ರಂದರೆ ಅಲ್ಲಿ ಬೇರೆ ಯಾವುದಂದರೆ ಹೆಣ್ಣು ದೇವರಿಗೆ ಕೋಳಿ ಕಡಿಯೋದೋ ಇಲ್ಲಾಂದರೆ ಮರಿ ಕಡಿಯೋದೋ ಮಾಡಿಬಿಟ್ಟು ಅಲ್ಲೇ ತಿಂದ್ಬಿಟ್ಟು ಅಲ್ಲಿಂದನೇ ಬರ್ತಾರೆ. ಸೊ ಅದನ್ನ ನಾವು ಮಾಡಿದ್ರಿ. ಆಮೇಲೆ ಅದಾದಮೇಲೆ ಇವಾಗಲೇ ಮಾಡ್ತಾ ಇರೋದು ಮನೆಯಲ್ಲಿ. ಸೊ ಅದಕ್ಕೆ ಅವ್ರು ನನ್ನ ತಲೆ ತಿನ್ನಬೇಕಂತ ಅನ್ನಿಸ್ತಿದೆ ಅಂತ ಮಾಡ್ತಾಯಿದ್ದಾರೆ. ಓಕೆ, ನಿಮ್ಗೇನು ಇಷ್ಟನೋ ನೀವು ಅದನ್ನೇ ಕುಕ್ ಮಾಡಿ, ನಾನು ತಿಂತೀನಿ, ನನಗೂ ಅದೇ ಇಷ್ಟ. ಇವಾಗ ಮಾಡಿಕೊಡೋರಿದ್ರೆ ತಿನ್ನೋಕ್ಕೆ ನಮಗೇನಪ್ಪ, ನಾವು ಚೆನ್ನಾಗಿ ತಿನ್ಬೋದಲ್ಲ. ಸೊ ಅದಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಸೈಡಲ್ಲೂ ಕುಕ್ಕರ್ ಇಟ್ಟಿದ್ರಲ್ಲ ಅದನ್ನೂ ತಿರುಗಿಸ್ಕೊಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಟೊಮೆಟೊ ಬೇರೆ ಆ್ಯಡ್ ಮಾಡಿದ್ದಾರೆ. ಟೊಮೆಟೊ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ. ಅವ್ರು ಎಷ್ಟು ಪೇಷನ್ಸಿಂದ ಫ್ರೈ ಮಾಡಿಕೊಂಡು, ನಾವಂದರೆ ಸ್ವಲ್ಪ ಬೇಗ ಸ್ಟವ್ ಗ್ಯಾಸ್ನ ಜೋರಿಗೆ ಬಗ ಅಂತ ಉರಿಯೋ ಥರ ಮಾಡಿಬಿಟ್ಟು ಆ ಕಡೆ ತಿರುಗಿಸ್ಬಿಟ್ಟು ಸೀದ್ಸ್ಬಿಡ್ತಾ ಇದ್ದೆ ನಾನು ಮಾತ್ರ. ಬಟ್ ಅವ್ರು ಆ ಥರ ಎಲ್ಲ ಏನು ಮಾಡ್ತಾಯಿಲ್ಲ. ಕ್ಲೀನಾಗಿ ಫ್ರೈ ಮಾಡಿ ಸ್ವಲ್ಪ ಪುದೀನ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿದ್ದೆ ನಮ್ಮ ಯಜಮಾನ್ರಿಗೆ, ನೀವಿಷ್ಟು ಚೆನ್ನಾಗಿ ಕುಕ್ ಮಾಡ್ತಾ ಇದ್ದೀರಲ್ಲ, ಒಂದು ಪೇಷನ್ಸಿಂದ ನಿಮ್ಮ ಕುಕ್ಕಿಂಗ್ ಪ್ಯಾಷನ್ ಇದೆಯಲ್ಲ, ಸೊ ನೀವು ಚೆಫ್ ಆಗಿಬಿಡ್ರಿ ಅಂತ. ಅವ್ರು ಎತ್ಕೊಂಡು ಅದೆಲ್ಲ ನನಗೆ ಬೇಡ, ನನ್ನ ಕೆಲಸನೇ ಸಾಕು, ನೀ ಸಂಡೇ ಮಾತ್ರ ನೀನು ಮಾಡೋದು, ಮಿಕ್ಕಿದ ದಿವಸ ಎಲ್ಲ ನೀನೇ ಮಾಡಬೇಕು ಅಂತ ಹೇಳ್ತಾಯಿದ್ರು. ಒಂಚೂರು ತಮಾಷೆಯಾಗಿ ಇದೆಲ್ಲ ಮಾತಾಡಿಕೊಂಡು ಜಾಲಿಯಾಗಿ ಕುಕ್ ಮಾಡ್ತಾಯಿದ್ರಿ. ಅಂದರೆ ಎಷ್ಟೇ ಇದ್ದರೂ ಮದುವೆ ಮುಂಚೆ ಅಮ್ಮ ಮನೇಲಿ ಅಮ್ಮ ಅಡುಗೆ ಮಾಡೋದು ಬಂದು ಅದು ಟೇಸ್ಟೇ ಬೇರೆ, ಹೇಳೋಕ್ಕಾಗಲ್ಲ. ಆಮೇಲೆ ಮದುವೆ ಆದಮೇಲೆ ನಾವು ಅವಾಗ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಮಾಡಿಕೊಂಡು ಅದು ಇದು ಎಡ್ವರ್ಟ್ ಮಾಡಿಕೊಂಡು ಉಪ್ಪಿಲ್ಲ, ಖಾರ ಇಲ್ಲ ಅಂತ ಮನೆಯವ್ರ ಹತ್ರ ಅವರೆಲ್ಲ ಬೈಸ್ಕೊಂಡು, ಅದು ಇಲ್ದಿರಂಗೆ ಗಂಡ ಹತ್ರನೂ ಬೇರೆ ಬೈಸ್ಕೊಂಡು, ಅದೆಲ್ಲ ಇರೋ ಲೈಫು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಾವು ಚೆನ್ನಾಗಿ ಕುಕ್ ಮಾಡೋದೆಲ್ಲ ಕಲಿತಾದ್ಮೇಲೆ ಇದ್ದರೂ ನನಗಿವಾಗ ನಾನ್ ವೆಜ್ಜಲ್ಲಿ ತಲೆ ಮಾಂಸ ಅದೆಲ್ಲ ಮಾಡೋಕ್ಕೆ ಬರೋಲ್ಲ. ಸೊ ಅವರು ಕ್ರೇವಿಂಗ್ಸ್ ಯಾರಾಗಿದ್ರೂ ಈ ಮಟನ್ನು ಮತ್ತು ಆ ಮಾಂಸ ಅದೆಲ್ಲ ನೋಡಿದ ತಕ್ಷಣ ಮಾಡೋರಿಗೆ ಅಯ್ಯೋ ಸಾಕೋಗ್ಬಿಟ್ಟಿರುತ್ತೆ, ತಿನ್ಬೇಕಂತಲೇ ಅನಿಸಲ್ಲ. ಬಟ್ ಅವರು ಅಷ್ಟೊಂದೇನು ತಿಂದಿಲ್ಲ, ಎಲ್ಲ ನಾನೇ ತಿಂದೆ. ಆಮೇಲೆ ಇದು ಕುದ್ದಾದ್ಮೇಲೆ ಇದನ್ನ ದೋಸೆ ಮಾಡ್ತಿದ್ದೆ ನಾನು. ದೋಸೆ ಮಾಡಾದ್ಮೇಲೆ ಅದ್ರ ಜೊತೆಯಲ್ಲಿ ಇಟ್ಕೊಂಡು ತಿಂದ್ರಿ. ನಾನು ಹೇಳ್ದೆ ಇವ್ರಿಗೆ, ಇಷ್ಟು ನೀರು ಇಟ್ಟಿದ್ದೀರಾ, ಈ ಕುಕ್ಕರ್ ಸಾಳಲ್ಲ ಅಂತ. ಇಲ್ಲ ಏನೂ ಆಗೋಲ್ಲ, ಚೆನ್ನಾಗಿ ಇದರಲ್ಲೇ ಇಕ್ತೀನಂತ ಇಟ್ಟರು. ಬಟ್ ಅದು ಫುಲ್ಲು ಕುಕ್ಕರಿಂದ ಎಲ್ಲ ನೀರು ಬಂದು ಎಲ್ಲ ಸ್ಟವ್ ಎಲ್ಲ ಆಲ್ ಮಾಡಿ ಎಲ್ಲ ನೀರೆಲ್ಲ ಏನು ಮಾಡೋಕ್ಕಾಗಲ್ಲ.
ಅವ್ರು ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ನಾವು ಕ್ಲೀನ್ ಮಾಡಲೇಬೇಕು. ಎಲ್ಲ ಕ್ಲೀನ್ ಮಾಡಿ ಇಟ್ಟು ಆಮೇಲೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.